ವಾವ್ ಶ್ರೂ, ಹಬ್ಬನ ಇವತ್ತು ಅಂದ್ರೆ? ಹೌದು, ಹಬ್ಬ. ಗೊತ್ತಿರ್ಲಿಲ್ವಾ ನಿಮ್ಗೆ? ನಿಮ್ಮನ್ನ ಭೇಟಿ ಮಾಡುವ ಪ್ರತಿ ದಿನ ಹಬ್ಬನೇ. ಹಬ್ಬಕ್ಕಿಂತ ಕಮ್ಮಿನಾ? ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಅಚ್ಚುಮೆಚ್ಚಿನ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಬರ್ತಿರುವ ಸ್ಟಾರ್ ಯಾರಪ್ಪ ಅಂದರೆ, ಸಜಿನಿಯಾಗಿ ಅವರ ಫಿಲ್ಮ್ ಕರಿಯರ್ ಅನ್ನ ಶುರು ಮಾಡಿದ್ರು. ಸಡನ್ ಆಗಿ ಸಜಿನಿ ಲೈಫ್ ಅಲ್ಲಿ ಒಬ್ಬ ಕೃಷ್ಣ ಬಂದ. ಈ ಸಜಿನಿ ಆಮೇಲೆ ನವಗ್ರಹ ಸುತ್ತಿದ್ರು. ಇಲ್ಲಿಗೆ ಬಂದ್ ಬೀಳತ್ತೆ ಫುಲ್ ಸ್ಟಾಪ್. ಯಾಕೆ ಅಂತೀರಾ? ಯಾಕಂದ್ರೆ ಇವತ್ತು ಸಜಿನಿಯಲ್ಲಿ ಕಾಣಿಸ್ಕೊಂಡಿರುವ, ಕೃಷ್ಣ ಅಲ್ಲಿ ಕಾಣಿಸ್ಕೊಂಡಿರುವ, ನವಗ್ರಹ ಅಲ್ಲಿ ಕಾಣಿಸ್ಕೊಂಡಿರುವ, ಮತ್ತೆ ಮುಮ್ತಾಜ್ ಆಗಿ ಬರ್ತಿರುವ ಶರ್ಮಿಳಾ ಮಾಂಡ್ರೆ ಇಲ್ಲಿದ್ದಾರೆ. ಸೊ ಕಮಾನ್, ಬರ್ಮಾಡ್ಕೊಳ್ಳೋಣ ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ ಶರ್ಮಿಳಾ ಮಾಂಡ್ರೆನ. ವೆಲ್ಕಮ್ ಲೇಡಿ ಇನ್ ರೆಡ್. ಶರ್ಮಿಳಾ ಅವರೇ, ಎಷ್ಟು ಇಂಚಸ್ ಹೀಲ್ಸ್ ಹಾಕೊಂಡಿದ್ದೀರಾ ಕೇಳಬಹುದಾ? 2 ಇಂಚು. ನಾನು ಆಲ್ವೇಸ್ ನನ್ನ ಹೈಟ್ ಜಾಸ್ತಿನೇ. ಸ್ವಲ್ಪ ಹೀಲ್ ಹಾಕಿದ್ರೆ ನಾನು ಉದ್ದ ಕಾಣ್ತೀನಿ. ಯಾರಾದ್ರೂ ಹೇಳಿ ಕೊಡ್ರಪ್ಪ, ನಾವು ಹೇಳಿ ಮೇಲೆ ನಿಂತ್ಕೊಂಡು ಮಾತಾಡ್ತೀವಿ ಇವಾಗ. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಮೈ ಪ್ಲೆಜರ್. ನಂಗಂದ್ರೆ ಈ ಶೋ ನೋಡಿ ನೋಡಿ ನನ್ ಪ್ರತಿ ಸಲ ನನ್ನ ಕಲರ್ಸ್ ಚಾನೆಲ್ ಆನ್ ಮಾಡಿದ ತಕ್ಷಣ ಈ ಶೋ ಬರ್ತಾ ಇರುತ್ತೆ. ನಾನು ಯಾವತ್ತೂ ಯೋಚನೆ ಮಾಡ್ತೀನಿ, ನಾನು ಯಾವಾಗ ಹೋಗ್ತೀನಿ ಈ ಶೋಗೆ. ನಾನು ಎಲ್ಲ ಶೋಗೆ ಹೋಗಿದ್ದೀನಿ, ಬಟ್ ಈ ಶೋಗೆ ಹೋಗಿಲ್ಲ ಅಂತ. ಬಟ್ ಸೊ ಇಟ್ಸ್ ಮೈ ಅಬ್ಸಲ್ಯೂಟ್ ಪ್ರಿವಿಲೇಜ್ ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಫೈನಲಿ ಯು ಆರ್ ಹಿಯರ್. ಫೈನಲಿ, ಎಸ್. ಅಂಡ್ ನಿಮ್ಗೆ ಅಡುಗೆ ಮಾಡಕ್ ಬರುತ್ತಾ? ಆಫ್ ಕೋರ್ಸ್ ಬರುತ್ತೆ. ಹೌದಾ? ಎಸ್ಪೆಷಲಿ ನನ್ಗೆ ಊಟ ಎಷ್ಟೊಂದು ಇಷ್ಟ, ಎಲ್ಲರಿಗೆ ಗೊತ್ತಿರೋ ವಿಷಯ ಅದು. ಸೊ ಆಬ್ವಿಯಸ್ಲಿ ನಾನು ಕುಕ್ ಮಾಡೋಕ್ಕೂ ಇಷ್ಟಪಡ್ತೀನಿ. ಐ ಲೈಕ್ ಟು ಕುಕ್ ಅಂಡ್ ಈಟ್ ಅಟ್ ದ ಸೇಮ್ ಟೈಮ್. ಎರಡೂ ಮಾಡಕ್ ತುಂಬಾ ಇಷ್ಟ. ದಟ್ ಇಸ್ ಅ ವೆರಿ ರೇರ್ ಅಂಡ್ ಬ್ಯೂಟಿಫುಲ್ ಕಾಂಬಿನೇಷನ್. ಸಾಮಾನ್ಯವಾಗಿ ಅಡಿಗೆ ಮಾಡೋರು ಅವ್ರ ಪಾಪ ಅಡಿಗೆ ಎಲ್ಲ ಮಾಡಾದ್ಮೇಲೆ ಸುಸ್ತಾಗಿ ಹೋಗ್ತಾರೆ, ತಿನ್ನಕಷ್ಟು ಆಸಕ್ತಿ ಇರಲ್ಲ. ಹೌದು, ತಿನ್ನೋರ್ಗೆ ಅಡಿಗೆ ಮಾಡಕ್ ಆಸಕ್ತಿ ಇರಲ್ಲ. ಇಲ್ಲಿ 2-in-1 ಪ್ಯಾಕೇಜ್ ಇದೆ. ಅದು 100%. ಬಿಕಾಸ್ ಕೆಲವು ಟೈಮ್ ನಾವು ಯಾರು ಇರಲ್ಲ ಊಟ ಕೊಡಕ್ಕೆ. ಸೊ ಆ ಟೈಮಲ್ಲಿ ಏನು ಆಪ್ಷನ್ ಇರಲ್ಲ, ಅದಕ್ಕೆ ನಾವೇ ಊಟ ಮಾಡ್ಬೇಕಾಗುತ್ತೆ. ಸೊ ಯೇ ಮುಮ್ತಾಜ್ ಖಾರಾ ಭಿ ಬನಾತಿ ಹೈ, ಸಿಹಿ और ಖಾರ ದೋನೋ ಭಿ. ಓಕೆ, ಬಟ್ ಇವಾಗ ಸಿಹಿಯಾಗಿರುವ ಮುಮ್ತಾಜ್ ಅಲಿಯಾಸ್ ನಮ್ಮ ಶರ್ಮಿಳಾ ಮಾಂಡ್ರೆ ಅವರ ಮಮ್ಮಿಯನ್ನ ಕರ್ಸೋಣ. ಓಕೆ, 100% ಬನ್ನಿ. ಶರ್ಮಿಳಾ ಅವರ ತಾಯಿ ಅವರ ಕೈ ರುಚಿನ ತೋರಿಸ್ತಾ ಇದ್ದಾರೆ. ಸೊ ಅಮ್ಮನ ಏನಂತ ಕರೀತೀರಾ? ಮಮ್ಮಿ ಅಂತ. ಮಮ್ಮಿ ಅಂತಾನೆ ಕರೀತೀರಾ? ಸೊ ಮಮ್ಮಿ ಅಂತಾನೆ ಕರೆಯೋಣ. ವೆಲ್ಕಮ್ ಮಮ್ಮಿ. ಪ್ರಮೀಳಾ ಅವರೇ ಅಂತ ಕರಿಬಹುದು, ಬಟ್ ಇಟ್ ಸೌಂಡ್ಸ್ ಟು ನಾಟ್ ಸೋ ಕ್ಲೋಸ್. ಈ ಮಮ್ಮಿ ಅನ್ನೋ ವರ್ಡ್ ತುಂಬಾ ಸ್ವೀಟ್ ಆಗಿದೆ. ನಮಸ್ಕಾರ. ನಮಸ್ಕಾರಗಳು. ಬನ್ನಿ ಬನ್ನಿ. ಏನದು ಮಗಳು ಮತ್ತೆ ಅಮ್ಮ ಇಬ್ರು ರೆಡ್ ಅಂಡ್ ರೆಡ್ ಅಂದ್ರೆ ನಂಗೆ ತುಂಬಾ ಫೇವ್ರೆಟ್ ಕಲರ್. ಸೊ ಇವತ್ ಬೆಳಗ್ಗೆ ಅವ್ರು ಬ್ಲೂ ಅಂತ ಹಾಕ್ತಾರೆ ಅಂತ ಹೇಳಿದ್ರು. ನಾನು ಹೇಳ್ದೆ ಇಲ್ಲ, ರೆಡ್ ಯಾಕಂದ್ರೆ ನಾನು ರೆಡ್ ಹಾಕ್ತಿದ್ದೀನಿ. ಸೊ ಅವ್ರು ಕೂಡ ರೆಡ್ ಹಾಕ್ತಾರೆ. ಓಕೆ, ಸೊ ರೆಡ್ ಅಂಡ್ ವೈಟ್ ರೆಡಿ ಟು ಫೈಟ್ ಅಂತಾರೆ, ಬಟ್ ವಿ ಆರ್ ನಾಟ್ ರೆಡಿ ಟು ಫೈಟ್, ವಿ ಆರ್ ರೆಡಿ ಟು ಕುಕ್ ಓವರ್ ಹಿಯರ್. ಆಕ್ಚುಲಿ ನಮ್ ತಾಯಿ ಮದ್ವೆ ಆದಾಗ ಅವ್ರ ಮ್ಯಾಂಗ್ಳೂರ್ ಕಡೆಯಿಂದ ಆಕ್ಚುಲಿ, ಅಂಡ್ ಅವ್ರ ಮದ್ವೆ ಆಗಿರೋ ಮನೆ ಮಹಾರಾಷ್ಟ್ರನ್ ಮನೆ ಅವರು. ಸೊ ಅವ್ರಿಗೆ ಕುಕಿಂಗ್ ಎಲ್ಲ ಬರೋದು ಬರೀ ಮ್ಯಾಂಗ್ಳೂರಿಯನ್ ಡಿಶಸ್ ಜಾಸ್ತಿ. ಬಟ್ ಅವ್ರಿಗೆ ಮದ್ರಿನ್ಲೋ ಇಂಪ್ರೆಸ್ ಮಾಡಕ್ಕೆ ಒಂದು ಅವ್ರು ಎಲ್ಲರೂ ಹೇಳಿದ್ರು ಕುಕ್ ಮಾಡ್ಬೇಕು ಅಂತ. ಎಸ್ಪೆಷಲಿ ಮರಾಠಿ ಫುಡ್ ಮಾಡಿದ್ರೆ ಅದು ಒಂಥರ ಜಾಸ್ತಿ ಎಕ್ಸ್ಟ್ರಾ ಬ್ರೌನಿ ಪಾಯಿಂಟ್ ಸಿಗುತ್ತೆ ಅಂತ ಹೇಳಿದ್ರು. So she learned, this was the first dish she learned, keema anta. It was a typical Maharashtrian recipe ಮಾಡಿರೋದು. So this was the first dish that she learned Maharashtrian side. So ಅದಕ್ಕೆ ತುಂಬಾ ಫೇಮಸ್. ನಮ್ಮ ಮನೆಯಲ್ಲಿ ಯಾರಾದ್ರೂ ಮನೆಗೆ ಕರೆದ್ರೆ ಇದು ಫಸ್ಟ್ ಡಿಶ್ ಇದೇ ಮಾಡೋದು. ಹಾಗೆ ಶರ್ಮಿಳಾ ಕೀಮಾ ಬನಾರಿ ಕೀಮಾ. ಈ ಕೀಮಾಗೆ ಏನೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಇದೆ ಇಲ್ಲಿ. ಓಕೆ, ಉಪ್ಪು ರುಚಿಗೆ ತಕ್ಕಷ್ಟು, ಹಸಿಮೆಣಸು, ಓಕೆ, ಕಾಳ್ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಕೊತ್ತಂಬರಿ, ಚಕ್ಕೆ ಪಟ್ಟೆ ಲವಂಗ, ಓಕೆ. ಇದು ಒಂದು ಬಟಾಣಿ. ಇದು ಬಾಯ್ಲ್ ಮಾಡಿದೀರಾ? ಹೌದು. ಓಕೆ, ಬಾಯ್ಲ್ ಮಾಡಿದ್ರೆ ಬಟಾಣಿ ಅಂದ್ರೆ ಬೆಂದಿದೆ. ಹೌದು. ಹಲ್ದಿ, ಸ್ವಲ್ಪ ಸಣ್ಣ ಕಟ್ ಮಾಡೋದು ಈರುಳ್ಳಿ, ಆಮೇಲೆ ಇದು ಕೊಬ್ಬರಿ, ಕಾಯಿ ತುರಿ, ಆಮೇಲೆ ಇದು ಸ್ವಲ್ಪ ಅರ್ಧ ಕಿಲೋ ಕೀಮಾ, ಚಿಕನ್ ಕೀಮಾ. ತುಂಬಾ ಮುಖ್ಯವಾದ ವಸ್ತು ಇದೆ. ಚಿಕನ್ ಕೀಮಾ ಇಲ್ದೆ ಕೀಮಾ ಮಾಡಕ್ಕಾಗತ್ತಾ? ಅಲ್ವಾ? ಓಕೆ, ಸೊ ಏನ್ ಕೊಡ್ಲಿ ನಿಮ್ಗೆ? ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಮಸಾಲಾ. ಫಸ್ಟ್ ಮಸಾಲಾ ರುಬ್ಬೇಕು. ರುಬ್ಬ ಕೆಲಸ ಎಲ್ಲ ನಮಗಾಗಲ್ಲ. ಅಲ್ಲಿ ಮಿಕ್ಸಿ ಅಲ್ಲಿ ಕಾಯ್ತಾ ಇದೆ, ಗರ್ರ ಅನ್ಸೋಣ ಅಷ್ಟೇ. ಸ್ವಲ್ಪ ಹಸಿಮೆಣಸು ಹಾಕೋಣ. ಓಕೆ, ಸರಿ, ಒಂದು 2 ಟೀಸ್ಪೂನ್ಸ್. ಆಮೇಲೆ ಸ್ವಲ್ಪ ಇದು, ಯಾಕಂದ್ರೆ ಜಾಸ್ತಿ ನಾವು ಹಾಕಿದ್ವಿ ಅಲ್ಲ ಇಲ್ಲಿ. ಕರೆಕ್ಟ್. ಸೊ ಸ್ವಲ್ಪ
ಮೆಣಸು ಖಾರ ಆಗೋಗುತ್ತೆ. ತುಂಬಾ ಖಾರ ಮಾಡಬಾರದು. ಕರೆಕ್ಟ್ ಕರೆಕ್ಟ್. ಬಟ್ ನಮ್ಮ ಮನೆಯಲ್ಲಿ ಖಾರ ಜಾಸ್ತಿ ತಿನ್ನೋದು, ನಾನ್ ಕಡಿಮೆ ಮಾಡೋದು. ಬಟ್ ಈ ಡಿಶ್ ಅಲ್ಲಿ ಜಾಸ್ತಿ ಖಾರನೇ ಮಾಡೋದು. ಇದ್ರೆ ಚೆನ್ನಾಗಿರುತ್ತೆ. ಅಂಡ್ ಯು ಲೈಕ್ ಸ್ಪೈಸಿ ಅಲ್ವಾ? ಎಸ್, ಐ ಲವ್ ಸ್ಪೈಸಿ. 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಹ್ಯಾಂಡ್ಫುಲ್ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಬೇಡ. ಸರಿ, ಸುಮ್ನೆ ಹೆಸರಿಗೆ. ಹೌದು. ಮತ್ತೆ ಚಕ್ಕೆ ಲವಂಗ, ಚಕ್ಕೆ ಲವಂಗ. ಓಕೆ. ಸ್ವಲ್ಪ ಕಾಯಿ ತುರಿ. ಸ್ವಲ್ಪ ಕಾಯಿ ತುರಿ. ಇದು ಸುಮ್ನೆ ಹೆಸರಿಗೆ ಇಷ್ಟಿಷ್ಟೇ, ಜಾಸ್ತಿ ಬೇಡಿ. ಓಕೆ, ಸಾಕಿಷ್ಟು. ಈಗ ಚೆನ್ನಾಗಿ ರುಬ್ಬೇಕು. ಇದು ನೈಸ್ ಬರ್ಬೇಕು, ಪೇಸ್ಟ್ ಆಗ್ಬೇಕು. ಪೇಸ್ಟ್. ಸರಿ, ಇದು ಮಾಡಿದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಅಲ್ವಾ? ಕರೆಕ್ಟ್. ಸಾಕಂತ. ಸಾಕಾ? ಆಗಿದ್ಯಾ? ಆಗಿದೆ. ಓಕೆ, ಘಾಟ್ ಬರ್ತದೆ. ಘಾಟ್ ಈ ಮಕ್ಕಳು ಯೂಶಲಿ ಘಾಟಿಯಾಗಿ ನಾಟಿಯಾಗಿ ಇರ್ತಾರೆ. ಏನ್ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಕೇಳ್ತಾ ಇರ್ತಾರೆ, ನಂಗೆ ಇದ್ ಬೇಕು ಅದ್ ಬೇಕು, ಅದ್ ಕೊಡ್ಸು ಇದ್ ಕೊಡ್ಸು ಅಂತ. ಗಲಾಟೆ ಜಗಳ ಎಲ್ಲ ಮಕ್ಕಳಿರೋ ಮನೆ ಹಂಗಿರತ್ತೆ. ಬಟ್ ನಮ್ ಶರ್ಮಿಳಾ ಮಾಡ್ರೆ ಲೋ ಮೇಂಟೆನೆನ್ಸ್ ನೋ ಮೇಂಟೆನೆನ್ಸ್ ಮಗು ಅಂದ್ರೆ ಏನರ್ಥ? ಅರ್ಥ ಅಂದ್ರೆ ಅವಳು ಚಿಕ್ಕ ವಯಸ್ಸಿಂದ ನಾವ್ ಇಷ್ಟು ಕಾಲ್ ಶರ್ಮಿಳಾ ತಿಂಡಿ ಪೋತಿ. ಯಾಕಂದ್ರೆ ಸ್ಕೂಲಿಂದ ಬಂದ ತಕ್ಷಣ ಮಮ್ಮಿ ಏನಿದೆ ತಿನ್ನಕ್ಕೆ, ತಿಂಡಿಗೆ ಏನಿದೆ ಅಷ್ಟೇ. ಅಂಡ್ ಸೊ ನಾವು ಒಂದು ಪ್ಲಾನ್ ಮಾಡಿದ್ವಿ, ಇವಳು ಬಂದ ತಕ್ಷಣ ಏನಾದ್ರೂ ಕೊಡ್ಬೇಕಿಲ್ಲ. ಸೊ ಅವ್ರಿಗೆ ಮಂಗಳೂರ್ ಸ್ವೀಟ್ಸ್ ಬಹಳ ಇಷ್ಟ. ಸರಿ, ತುಂಬಾ ಇಷ್ಟ ಅವಳಿಗೆ. ಒಬ್ಬಟ್ಟು. ನಾವು ಫಸ್ಟ್ ಸೋಮವಾರ ಮಂಗಳೂರು ಬೋಂಡ, ಐ ಲವ್ ಮಂಗಳೂರು ಬಜ್ಜಿ. ಮತ್ತೆ ಮಂಗಳವಾರ ಹೋಳಿಗೆ, ಬುಧವಾರ ಬಿಸ್ಕುಟ್ ರೊಟ್ಟಿ. ವಾವ್. ಓಕೆ. ಗುರುವಾರ ಇದು ಮ್ಯಾಂಗ್ಳೂರ್ ಬನ್ಸ್. ಓಕೆ. ಶುಕ್ರವಾರ ಶೀರಾ ಅಂದ್ರೆ ಇದು ಕೇಸರಿ ಬಾತ್ ತರ ಶೀರಾ. ಶನಿವಾರ ಇದು ಶಾವಿಗೆ ಪಾಯಸ. ಆಮೇಲೆ ಭಾನುವಾರ ನಮ್ಮ ಅಡ್ಗೆ ರಜಾ. ಅಡ್ಗೆ ರಜಾ. ಆಮೇಲೆ ನನ್ಗೆ ಊಟನೂ ಇಲ್ಲ ಮನೆಯಲ್ಲಿ, ಅಡ್ಗೆ ರೂಮ್ ಬಂದು. ಇದು ಯಾವ ಆಂಗಲ್ ಇಂದ ಲೋ ಮೇಂಟೆನೆನ್ಸ್ ನೋ ಮೇಂಟೆನೆನ್ಸ್? ಇದು ಹೈ ಮೇಂಟೆನೆನ್ಸ್ ಕಿಡ್. ಇದು ಇಲ್ಲ ಲೋ ಮೇಂಟೆನೆನ್ಸ್ ಅಲ್ಟೆಲ್ ಯು. ಲೋ ಮೇಂಟೆನೆನ್ಸ್ ಅಂದ್ರೆ ಈಗ ಚಿಕ್ಕ ಮಗು ಕೇಳ್ತಾನೆ ಇರ್ತಾರಲ್ವಾ, ಈಗ ಯಾವ ಗೊಂಬೆ ಬೇಕು, ಯಾವ ಆಟ ಆಡಕ್ ಯಾವ ಸಾಮಾನ್ ಬೇಕು, ಇಲ್ಲ ಅದೆಲ್ಲ ನಂಗೆ ಬೇಡ, ಬರೀ ಊಟನೇ ಬೇಕು ಅಂತ. ಇದು ತಿಂಡಿ ಸಾಕು. ಮನೇಲಿ ಮಾಡಿದ್ದು ಕೊಟ್ರೆ ತಿಂತೀರಾ ನೀವು ಅಷ್ಟೇ? ಅದೇ ದಟ್ ವಾಸ್ ಮೈ ಗಿಫ್ಟ್ ಅಂತಾನೆ ಹೇಳ್ಬೋದು. ಅದೇ ಲೋ ಮೇಂಟೆನೆನ್ಸ್ ಅಂತ ಅರ್ಥ. ಬಟ್ ನೀವ್ ಹೇಳಿದ್ ಕರೆಕ್ಟ್, ಅದು ಲೋ ಮೇಂಟೆನೆನ್ಸ್. ಅದ್ ಜಾಸ್ತಿ ಒಂಥರ ಒಂದ್ ಬುಫೆ ತರ ಇರ್ತಾ ಇತ್ತು. ಬಟ್ ಸ್ಟಿಲ್ ಬಟ್ ದಿ ಅಡ್ವಾಂಟೇಜಸ್ ಆ ಅಡಿಗೆ ಎಲ್ಲೂ ಕಾಣ್ತಾ ಇಲ್ಲ ಮೈ ಮೇಲೆ. ಇವಾಗ ನನ್ ಚಿಕ್ಕ ವಯಸ್ಸಿನಲ್ಲಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ವಿಲ್ ಗೋ ಬ್ಯಾಕ್ ಟು ದಿ ಅಡಿಗೆ. ಏನ್ ಮಾಡೋಣ ಇವಾಗ ನೆಕ್ಸ್ಟ್? ಈಗ ಬಾಣ್ಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಾನ್ ಸ್ಟಿಕ್ ಅಲ್ಲಿ ಅಡಿಗೆ ಮಾಡ್ತಿದ್ರೆ 1 ಚಮಚ 1.5 ಚಮಚ ಎಣ್ಣೆ ಸಾಕು ಅನ್ಸುತ್ತೆ. ಸಾಕು, ಜಾಸ್ತಿ ಎಣ್ಣೆ ಹಾಕ್ಬಾರ್ದು. ಕರೆಕ್ಟ್. ಆಮೇಲೆ ಚಿಕ್ಕ ಕಟ್ ಮಾಡಿದ ಈರುಳ್ಳಿ ಸ್ವಲ್ಪ ಹಾಕೋಣ. ಸ್ವಲ್ಪ ಬಿಸಿ ಆಗ್ಬೇಕು. ಇದು ಸ್ವಲ್ಪ ಎಣ್ಣೆನಲ್ಲಿ ಇದು ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡ್ಬೇಕು. ಬ್ರೌನ್ ಕಲರ್ ಆಗ್ಬೇಕು. ಸ್ವಲ್ಪ ಬೆತ್ತಿಗೆ ಆದ ತಕ್ಷಣ ಹಲ್ದಿ ಹಾಕೋಣ. ಓಕೆ. ಅರಿಶಿಣದ ಪುಡಿ ಅದು ಹಾಕ್ಲೇಬೇಕು. ಕೈಮಾ ಮಾಡುವಾಗ ಯಾವಾಗ್ಲೂ ಅರಿಶಿನ ಪುಡಿ ಹಾಕ್ಲೇಬೇಕು. ವೈ? ಬಿಕಾಸ್ ಇಟ್ಸ್ ಅನ್ ಆಂಟಿಬಯೋಟಿಕ್ ಅಂತ. ಇಟ್ಸ್ ಅನ್ ಆಂಟಿಬಯೋಟಿಕ್ ಅಂಡ್ ಇಫ್ ದೇರ್ ಇಸ್ ಕೈಮಾನಲ್ಲಿ ಏನಾದ್ರೂ ಐ ಡೋಂಟ್ ನೋ, ಲೈಕ್ ಯು ಹ್ಯಾವ್ ಟು ಪುಟ್ ಕೈಮಾ. ಅದು ಟೇಸ್ಟ್ ಬರಕ್ಕೆ ಅದು ಬೆಟರ್ ಆಫ್ ಅಂತ. ಬೆಟರ್ ಆಫ್. ಯಾ. ಓಕೆ. ಓಹೋ, ಇವಾಗ ಉಪ್ಪು ಹಾಕ್ತೀವಾ? ಹೌದು. ಸ್ವಲ್ಪ ಬ್ರೌನ್ ಆಗ್ಬೇಕದು. ಸೊ ಅಮ್ಮ ಮಗಳು ಜೊತೆ ಅಡಿಗೆ ಮಾಡ್ತೀರಾ ಮನೇಲಿ ಟೈಮ್ ಸಿಕ್ಕಿದಾಗ? ಅವಳಿಗೆ ಟೈಮ್ ಸಿಕ್ಕಲ್ಲ ಅಡಿಗೆ ಮಾಡಕ್ಕೆ. ಯಾವಾಗ ಟೈಮ್ ಸಿಗತ್ತೆ ಅವಾಗ ಮಾಡ್ತೀನಿ. ಅಂಡ್ ಕೀಮಾ ಸ್ವಲ್ಪ ನೈಸ್ ಆಗಿ ಫ್ರೈ ಆದ್ಮೇಲೆ ಈಗ ಕೀಮಾ ಹಾಕೋಣ. ಓಕೆ. ಸ್ವಲ್ಪ ಟೊಮಾಟೊ. ಈಗ ಅಷ್ಟಕ್ಕೆ ನಾವು ಮಸಾಲೆ ಮಾಡಿದ್ವಿಯಲ್ಲ, ಇದಾದ್ರೆ ಹೌದು. ಸೊ ದಿಸ್ ಇಸ್ ನಾಟ್ ಕುಕ್ಡ್. No. ಸೊ ಇದು ಫ್ರೈ ಆಗ್ತಾ ಇಟ್ ಹ್ಯಾಸ್ ಟು ಗೆಟ್ ಕುಕ್ಡ್. ಯಾ. ಸೊ ಯು ಹ್ಯಾವ್ ಟು ನೈಸ್ಲಿ ಫ್ರೈ ಇಟ್. ಚೆನ್ನಾಗಿ ಕಲರ್ ಬರಬೇಕು. ಇದು ಕೈಮಾಗೆ ನೋಡಿ ಬ್ರೌನ್ ಕಲರ್ ಬರಬೇಕು. ಈಗ ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ. ಈಗ ಇದಾದ್ಮೇಲೆ ಅರ್ಧ ಕಪ್ ನೀರ್ ಹಾಕ್ಬೇಕು. ಓಕೆ. ಒಂದ್ ಅಂದಾಜ್ ಮೇಲೆ ನೀರ್ ಹಾಕೋಣಲ್ಲ? ಅರ್ಧ ಕಪ್ ಅಂದ್ರೆ ಅರ್ಧ ಕಪ್ ಹಾಕಿ ಪುಟ್ಸಮ್ಮ.
ಸಾಕು ಅನ್ಸುತ್ತೆ. ಹೌದು, ಸಾಕು. ಫ್ಲೇಮ್ ಸ್ವಲ್ಪ ಸಣ್ಣಗೆ ಮಾಡಿ ಸಿಮ್ಮರ್ ಮಾಡ್ಬಿಟ್ಟು ಒಂದ್ 20 ನಿಮಿಷಗೆ ಚೆನ್ನಾಗಿ ಬೇಯಿಸ್ಬೇಕು ಕೈಮಾ. ಸೊ ಇವಾಗ ಇದನ್ನ ಚೆನ್ನಾಗಿ ಕುಕ್ ಮಾಡಕ್ ಬಿಟ್ಬಿಡೋಣ. ಹೌದು, ಮುಚ್ಚಳ ಹಾಕಿ ಮುಚ್ಚಳ ಹಾಕ್ಬೇಕು. ಓಕೆ, ಅದು ಅದ್ರ ಪಾಡಗ್ ಅದ್ರ ಕೆಲಸ ಮಾಡುತ್ತೆ, ನಾವು ನಮ್ ಪಾಡಗ್ ನಮ್ ಕೆಲಸ ಮಾಡೋಣ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಏನಾಗ್ಬೇಕು ಅಂತ ಕೇಳಿದಾಗ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್, ಐ ವಾಂಟ್ ಟು ಬಿಕಮ್ ಅ ಟೀಚರ್, ಏರ್ ಹೋಸ್ಟೆಸ್, ಲಾಯರ್ ಅಂತೆಲ್ಲ ಹೇಳ್ತಾರೆ. ಶರ್ಮಿಳಾ ನೀವೇನ್ ಹೇಳ್ತಿದ್ರಿ? ಹೀರೋಯಿನ್ ಆಗ್ಬೇಕಂತ. ರಿಯಲಿ? ಯಾ, ಚಿಕ್ಕ ವಯಸ್ಸಿಂದಾನೇ ನಂಗೆ ಡಾನ್ಸ್ ಮತ್ತೆ ಆಕ್ಟ್ ಮಾಡಕ್ ತುಂಬಾ ಇಷ್ಟ ಇತ್ತು. ಸೊ ಆಲ್ವೇಸ್ ಲೈಕ್ ನನ್ ಫಿಲ್ಮ್ ಎಲ್ಲ ನೋಡಿದಾಗ ನನ್ಗೆ ಒಂದ್ ಹೀರೋಯಿನ್ ಆಗ್ಬೇಕಂತ ಆಲ್ವೇಸ್ ಒಂದ್ ಡ್ರೀಮ್ ಇತ್ತು, ಒಂದ್ ಕನ್ಸ್ ಇತ್ತು. ಸೊ ಎಲ್ಲಿದ್ದೀನಿ ಇವಾಗ. ಚೆಕ್ ದಟ್ ಔಟ್ ಅಲ್ಲ, ವೆರಿ ಫ್ಯೂ ಪೀಪಲ್ ಫುಲ್ಫಿಲ್ ದೇರ್ ಡ್ರೀಮ್ಸ್ ಆತರ. ದಟ್ಸ್ ಟ್ರೂ. ಸೊ ಯು ಯೂಸ್ ಟು ವಾಚ್ ಅ ಲಾಟ್ ಆಫ್ ಮೂವೀಸ್ ಹಂಗಂದ್ರೆ. ಹೌದು. ಸೊ ಎನಿ ಫೇವ್ರೆಟ್ ಮೂವಿ ಅಂತ ಹೇಳ್ಬೇಕಂದ್ರೆ ಎಲ್ಲ ಭಾಷೆನೂ ನೋಡ್ತಿದ್ರಾ? ಎಲ್ಲಾ ಭಾಷೆ ನೋಡ್ತಿದ್ರಿ ಎಕ್ಸೆಪ್ಟ್ ಆಬ್ವಿಯಸ್ಲಿ ಕನ್ನಡ ಅಂಡ್ ಹಿಂದಿ ಅಂಡ್ ಇಂಗ್ಲಿಷ್ ಅಷ್ಟೇ ನೋಡ್ತಿದ್ರಿ. ಹೌದು. ಸೊ ಸ್ಕೂಲ್ ಮುಗಿಸಿದ ತಕ್ಷಣ ಪ್ರತಿ ಫ್ರೈಡೆ 6:00 ಶರ್ಮಿಳಾ ಏನ್ ಮಾಡ್ತಿದ್ರು? ಸಿನಿಮಾ ನೋಡಕ್ ಹೋಗ್ತಾ ಇದ್ದೆ ಅಮ್ಮನ್ ಜೊತೆ. ಅಮ್ಮನ್ ಜೊತೆ ಹೋಗ್ತಿದ್ರಾ? ಹೌದು. ನಾವು ಯಾವ್ದಾದ್ರು ಥಿಯೇಟರ್, ವಿಚೆವರ್ ಥಿಯೇಟರ್ ಆಕ್ಚುಲಿ ನಮ್ಗೆ ಯಾವ್ದು ಸೂಟಬಲ್ ಆಗ್ತಾ ಇತ್ತು, ವಿ ಶುಡ್ ಜಸ್ಟ್ ಗೋ ಅಂಡ್ ವಾಚ್ ಮೂವೀಸ್. ಸೊ ಯಾವ ಸಿನಿಮಾ ಇದೆ ಅಂತೆಲ್ಲ ಏನು ಇಲ್ಲ, ಯಾವ ಸಿನಿಮಾ ಇದೆ ಅದಕ್ಕೆ ಟಿಕೆಟ್ ತಗೊಂಡು ನೋಡೋದು ಸಿನಿಮಾ. ಹೌದು. ನನ್ ತಾಯಿಗೂ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಆಕ್ಚುಲಿ. ಸೊ ಶಿ ಇಸ್ ಆಲ್ವೇಸ್ ಅಕಂಪನಿ ಮೀ ಅಲ್ವಾ. ಆಕ್ಚುಲಿ ನಿಮ್ ತಾಯಿ ಶಿ ಲುಕ್ಸ್ ಲೈಕ್ ಜಯಪ್ರದಾ ಫ್ರಮ್ ಅನ್ ಆಂಗಲ್. Oh my God. Thanks, ma. Seriously. I'm also very old. I've got a 9-year-old grandson. ಮೊಮ್ಮಗ ಇದೆ ನನ್ಗೆ. ಜಯಪ್ರದಾ ತರ ಕಾಣಬಾರ್ದು ಕಾಣಬಹುದು. ಯಾರಾದ್ರೂ ಬರ್ತಾರೆ, ನೀನು ಜಯಪ್ರದಾ ನಾನು ಜಿತೇಂದ್ರ ಅಂತ. ಹೌದಾ? ವಿ ಆರ್ ನಾಟ್ ರೆಡಿ ಟು ಟೇಕ್ ದ ರಿಸ್ಕ್. ಅದೇ ಸೂಪರ್. ಸೊ ಇದಕ್ಕೆ ಇವಾಗ ಬಟಾಣಿ ಹಾಕ್ಬೇಕಾ? ಬಟಾಣಿ ಹಾಕ್ಬೇಕು. ಹಾಕ್ತೀರಾ? ಓ ಎಸ್. ಸೊ ಒಂದು ಮುಕ್ಕಾಲ್ ಭಾಗ ಕುಕ್ ಆದ್ಮೇಲೆ ಬಟಾಣಿ ಹಾಕ್ಬೇಕು. ಹಾಕ್ಬೇಡ ಫುಲ್? ಎಲ್ಲ ಹಾಕಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದು ಆಹಾ, ನೋಡು ಕಲರ್ ನೋಡಿ ಹೆಂಗಿದೆ. ಒಂಥರ ಬ್ರೌನ್, ಅದ್ರ ಮಧ್ಯ ಹಸಿರು. ಸೂಪರ್, ಒಳ್ಳೆ. ಅಂಡ್ ಡು ಯು ನೋ ಚಿಕನ್ ಇಸ್ ಆಕ್ಚುಲಿ ಹೈ ಪ್ರೋಟೀನ್. ಸೊ ಯಾರಾದ್ರೂ ರುಚಿಯಾಗಿ ತಿನ್ಬೇಕು ಆದ್ರೆ ದಪ್ಪ ಆಗ್ಬಾರ್ದು ಅಂತ ಸ್ಕೆಚ್ ಆಗ್ತಾ ಇದ್ರೆ ಚಿಕನ್ ಕೀಮಾ, ಒನ್ ಬೌಲ್ ಆಫ್ ಚಿಕನ್ ಕೀಮಾ ಇಸ್ ಗುಡ್ ಇನಫ್ ಅಲ್ವಾ? ಹೌದು. ಅಂಡ್ ಚಪಾತಿ ಜೊತೆ ಇನ್ನು ಒಂದು 10 ನಿಮಿಷ ಕ್ಲೋಸ್ ಬಿಟ್ಟು ಇಟ್ಬೇಕು. ಸೊ ಯು ನೋ ಶರ್ಮಿಳಾ ಅವ್ರಿಗೆ ಊಟ ಅಂದ್ರೆ ಬಹಳ ಇಷ್ಟ. ಇಲ್ಲೇ ಗೊತ್ತಾಗ್ತಾ ಇದೆ 5 ಸೆಕೆಂಡ್ಗೂ ಈ ಸ್ಮೆಲ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಕುಕಿಂಗ್ ಸೋ ವೆಲ್ ಅಂತ ಇದಾರೆ. ಚಿಕ್ಕ ವಯಸ್ಸಲ್ಲಿ ತಿಂದು 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 ನಮ್ ಶರ್ಮಿಳಾ ಹಿಂಗಿದ್ರು, ಒಂದ್ ಕ್ಯೂಟ್ ರೌಂಡ್ ರಸಗುಲ್ಲಾ ತರ ಇದ್ರು. ಎಷ್ಟು 90 kg ಇದ್ರ ನೀವು? ಹೌದು, 90 kg. ಸೊ ಹೌ ಡಿಡ್ 90 kg ಬಿಕಮ್ ಅಂದ್ರೆ? ಅವ್ರಿಗೆ ಕೇಳಿ. I put her on a diet and I said, you know, you have to eat healthy food. Healthy ತಿನ್ಬೇಕು. But how can a child be 90 kg? It's not possible. ಅಯ್ಯೋ, ಬೆಳಿಗ್ಗೆ ಎದ್ದ ತಕ್ಷಣ she wants ದೋಸೆ, ಮಧ್ಯಾಹ್ನ ಅನ್ನ, ರಾತ್ರಿ ಅನ್ನ ಸಾರು, ತುಂಬಾ ಬೇಳೆ ಸಾರು, ಅನ್ನ ಬಹಳ ಇಷ್ಟ ಅವಳಿಗೆ. ಅಂಡ್ ನಾನು ಅನ್ನ ಬರೀ ಒಂದ್ ಕಪ್ ಎಲ್ಲ ತಿಂತಾ ಇರಲಿಲ್ಲ, ಒಂಥರ ಆಮೇಲೆ ಡಾಕ್ಟರ್ ಹೇಳಿದ್ರು 3 ಸತಿ ಅನ್ನ ಬೇಳೆ ಸಾರು ತಿಂದ್ರೆ ಡಬಲ್ ರಸಗುಲ್ಲಾನೇ ಆಗ್ತೀಯ ನೀವು. ಅದಕ್ಕೆ ಒಂದ್ಸತಿ ಸ್ವಲ್ಪ ಒನ್ ಟೈಮ್ ಮಾತ್ರ. ಆಕ್ಚುಲಿ ಅವ್ರಿಗೆ ತುಂಬಾ ಭಯ ಆಗ್ತಾ ಇತ್ತು. ಅವ್ರು ಹೇಳ್ತಾ ಇಲ್ಲ, ಬಟ್ ಅವ್ರಿಗೆ ಭಯ ಇತ್ತು, ಈಗ ಅವಳು ಇಷ್ಟು ದಪ್ಪ ಆಗಿದ್ರೆ ಯಾರ್ ಮದ್ವೆ ಆಗ್ತಾರೆ ಅವಳಿಗೆ ಅಂತ. ಅಯ್ಯೋ, ದೊಡ್ಡದಾದ್ಮೇಲೆ ಆ ವಯಸ್ಸಲ್ಲಿ ಇವೆಲ್ಲ ಯೋಚನೆಗಳಿತ್ತು, ಈ ತರ ದಪ್ಪ ಇದ್ದಿದ್ರೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ತಗೊಂಡ್ ಹೋದ್ರು. ಈಗ ಏನ್ ಮಾಡೋದು, ನನ್ ಮಗಳು ಈ ತರ ಆಗಿದ್ದಾರೆ, ಏನಾದ್ರು ಚೇಂಜಸ್ ಅಂತ ಆಗ್ಬೋದು. ಸೊ ನನ್ ವೇಟ್ ಆಕ್ಚುಲಿ ವೇಯಿಂಗ್ ಸ್ಕೇಲ್ ಇತ್ತು. ಸೊ ಐ ವೇಟ್ ಮೈ ಸೆಲ್ಫ್ ಅಂಡ್ ಡಾಕ್ಟರ್ ಅದ್ ನೋಡ್ ತಕ್ಷಣ ಶಾಕ್ ಆಯ್ತು. ಅಯ್ಯೋ, ಇಷ್ಟು ವಯಸ್ಸಿಗೆ 12 or 13 years ಗೆ 90 kg. ಸೊ ಏನಾದ್ರು ಮಾಡ್ಲೇಬೇಕು. ಡಯಟ್ ರಾಗಿ ರೊಟ್ಟಿ ಅಂಡ್ ಚಪಾತಿ, ಒಣಗಿದ ಚಪಾತಿ, ಅಂಡ್ ಜಾಸ್ತಿ ಒಂದೇ ಟೈಮ್ ಇದು ಅನ್ನ ಬೇಳೆ ಸಾರು ಒಂದೇ ಟೈಮ್ ಅಷ್ಟೇ.